ಪಡೆಯುವುದಕ್ಕಾಗಿ ಅವರನ್ನು ನಿಲ್ಲಿಸಿದಲ್ವೇ? ಅವರಿಗೆ ತಿಂಗಳಿಗಿಷ್ಟು ಅಂತ ವೇತನವು ಪಾವತಿಸಲ್ಪಡ್ತದೆ ರಾವಣನ ವತಿಯಿಂದ. ಯಾಕೆ? ಬಂದವರನ್ನು ತಡೆಯುವುದಕ್ಕೆ. ತಡೆಯಲ್ಪಟ್ಟವನು ಹೊಡೆದು ಕೊಂದನಾದರೆ ಸಾಯಲಿಕ್ಕೆ ಇದ್ದವರು ಒಂದು ಸಮಾಧಾನ ಉಂಟು. ಅದು ಕೆಲವು ಆಡಳಿತದಲ್ಲೆಲ್ಲ ಹಾಗೂ 4 ಮಂದಿ ವೀರ ಯೋಧರ ರುಂಡಗಳನ್ನು ಕಡಿದು ಗಡಿ ಪ್ರದೇಶದಿಂದ ನಮ್ಮ ದೇಶಕ್ಕೆ ರವಾನಿಸಿದ್ರು ವೈರಿರಾಯರು ಅಂತ ಹೇಳಿದ್ರೆ, ರಕ್ಷಣಾ ಮಂತ್ರಿ ಹೇಳಿದ್ರು ಅವರು ಸಾಯಲಿಕ್ಕೆ ಇದ್ದವರು, ಅವರಿಗೆ ಪರಿಹಾರ ಮತ್ತೆ ಕೊಡುವ ನ್ಯಾಯ. ಒಂದು ದೃಷ್ಟಿಯಲ್ಲಿ ನ್ಯಾಯ. ಪಾಪ ಹೋದ ಅವನ ಹೆಂಡತಿ ಮಕ್ಕಳಿಗೆ ಮತ್ತೆ ಸಿಗ್ಲಿಕ್ಕೂ ಇಲ್ಲ, ಅದು ಪ್ರಶ್ನೆ ಬೇರೆ. ತಡೆದ ಬಾಗಿಲ ಭಟರು ಸಾಯಲಿಕ್ಕೆ ಇದ್ದವರು ಎನ್ನುವುದಕ್ಕೆ ಸಾಕ್ಷಿಯಾಗಿ ತಡೆದ ಬಾಗಿಲ ಭಟರ ಮಂಡೆಯನ್ನು ಹೊಡೆದಿದ್ದೆ. ಒಂದು ಕೈಯಲ್ಲಿ ಪರ್ವತ, ಮತ್ತೊಂದು ಕೈಯಲ್ಲಿ ವೃಕ್ಷ. ಇದೆರಡನ್ನು ಹಿಡಿದುಕೊಂಡು ನೇರವಾಗಿ ನಾನು ಬರುವಾಗ ತಡೆದಂತಹ ಬಾಗಿಲ ಭಟರು ಹೇಗೂ ಸಾಯುವುದಕ್ಕೆ ಇದ್ದವರಾದ್ದರಿಂದ, ಸಾಯುವುದಕ್ಕೆ ಈಡಾಗಿದ್ದವರಾದ್ದರಿಂದ ಅಂಥವರ ಮಂಡೆಯನ್ನು ಅವರನ್ನು ಕೊಂದದ್ದಾಗಿದೆ. ನಾನು ಕೊಂದದ್ದು ಸರಿಯೋ ತಪ್ಪೋ ಅನ್ನೋದನ್ನು ಕೇಳುವವ ಕೇಳಿದರೆ ಆಮೇಲೆ ಅವರಿಗೆ ನಾನು ಉತ್ತರವನ್ನು ಕೊಟ್ಟೇನೆ. ನನ್ನನ್ನು ತಡೆದದ್ದು ಯಾಕೆ ಎಂಬ ಪ್ರಶ್ನೆಗೂ ನನಗೆ ಉತ್ತರ ಚೆನ್ನಾಗಿ ಗೊತ್ತಿದೆ. ತಡೆಯುವವನು ವಿಚಾರಿಸಿ ಆಮೇಲೆ ಮುಂದಡಿ ಇಡಬೇಕಾಗಿತ್ತು, ಕೇವಲ ತಡೆದರು. ಆ ಕಾರಣಕ್ಕಾಗಿ ಅವರನ್ನು ಕೊಂದದ್ದಾಗಿದೆ. ಸಭಾಸ್ಥಾನ ಪ್ರವೇಶ ಮಾಡಿದರೆ ತದಯ್ಯ, ಇಷ್ಟು ದೊಡ್ಡ ಸಭೆ, ಇಷ್ಟು ದೊಡ್ಡ ಸಭೆಯಲ್ಲಿ ನನ್ನನ್ನು ಯಾರು ಗಮನಿಸುವುದು? ಮಂಗನೆಂಬ ಕಾರಣಕ್ಕೆ ಉಪೇಕ್ಷೆಯೋ? ಉಪೇಕ್ಷಿಸಬೇಕಾದ ಸ್ಥಿತಿಯಲ್ಲಿ ನಾನು ಇಲ್ಲವಲ್ಲ. ಅಲ್ಲ, ಸಭೆಗೆ ಒಂದು ಮಂಗ ಪ್ರವೇಶ ಮಾಡಿದ್ದು, ಓಡಿಸ್ಲಿಕ್ಕಾದ್ರೂ ಪ್ರಯತ್ನ ಮಾಡಬೇಕು ಬೇಡ? ಅದು ಮಾಡುವುದು. ಎಲ್ಲವರು ಕಕ್ಕಾಬಿಕ್ಕಿಯಾಗಿ ಬಿಟ್ಟ ಕಣ್ಣುಗಳಿಂದ ನನ್ನನ್ನು ನೋಡ್ತಾ ಇದ್ದಾರೆ. ಒಂದು ಆಸನವನ್ನು ತೋರಿಸುವ ವ್ಯವಸ್ಥೆ ಇದೆ. ಮಂಗನೇ ಅವರಾದರೂ ಒಂದು ಸಭ್ಯತೆ ಇದೆ, ಒಂದು ಶಿಷ್ಟಾಚಾರ ಇದೆ ಈ ಮಂಗನಿಗೆ ಎನ್ನುವುದನ್ನು ಅರಿತೊಂದು ಆಸನವನ್ನು ಕೊಡಬೇಕಾದದ್ದು ಈ ಸಭಾಧ್ಯಕ್ಷನಿಗೆ, ಈ ಆಸ್ಥಾನದ ಯಜಮಾನನಿಗೆ ಒಂದು ಕರ್ತವ್ಯ ಅಂತಾಗುವುದಿಲ್ಲ. ಹಾಗಾದ್ರೆ ಆಸನವನ್ನು ಇವರು ಕೊಡುವುದಿಲ್ಲ ಅಂತಾದ್ರೆ, ಇವರು ಕೊಡದೇ ಇದ್ರೆ ನಮಗೆ ಮಾಡಿಕೊಳ್ಳಿಕ್ಕೆ